ಕರ್ನಾಟಕ ರಾಜ್ಯ ಒಂದು ರೀತಿಯಲ್ಲಿ ಮತೀಯ ರಾಜ್ಯ ಆಗ್ತಾ ಇದೆ. ಕರ್ನಾಟಕ ಶಾಂತಿಯ ರಾಜ್ಯ. ಕರ್ನಾಟಕದಲ್ಲಿ ಜಾತಿ ಧರ್ಮಗಳ ಭೇದ ಇಷ್ಟು ದಿನಗಳ ಕಾಲ ಇರಲಿಲ್ಲ. ಯಾವುದೇ ಯೋಜನೆಯನ್ನ ತಂದ್ರೂ ಕೂಡ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಜನ ಆ ಯೋಜನೆಯ ಲಾಭವನ್ನ ಪಡ್ಕೊತಾ ಇದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಾವು ಭಾಗ್ಯಲಕ್ಷ್ಮಿ ತಂದ್ವಿ, ಸಂಧ್ಯಾ ಸುರಕ್ಷೆ ತಂದ್ವಿ, ರೈತರಿಗೆ ಉಚಿತ ವಿದ್ಯುತ್, ಉಚಿತ ಬಡ್ಡಿ ಇಲ್ಲದೆ ಸಾಲ, ಇಂತ ಹಲವಾರು ಯೋಜನೆಗಳು ರಾಜ್ಯದಲ್ಲಿ ಬಂದವು. ಯಾವುದೇ ಯೋಜನೆಯನ್ನ ಜಾತಿಯ ಆಧಾರದಲ್ಲಿ ಅಥವಾ ಧರ್ಮದ ಆಧಾರದಲ್ಲಿ ನಾವು ಯೋಚನೆ ಮಾಡಲಿಲ್ಲ. ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಯೋಜನೆ ಸೌಲಭ್ಯವನ್ನ ಕೊಡುವಂತಾದಾಯಿತು. ಒಂದೇ ಒಂದು ಘಟನೆ ಕೂಡ ನಮ್ಗೆ ಅನ್ಯಾಯ ಆಯ್ತು ಅನ್ನುವಂತ ಭಾವನೆ ಅಥವಾ ವ್ಯಕ್ತ ಆಗಿರುವಂತ ಭಾವನೆ, ಅದಕ್ಕಾಗಿ ಗಲಾಟೆ ಆಗಿರುವಂತ ಭಾವನೆ ರಾಜ್ಯದಲ್ಲಿ ಇರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬರುತ್ತೆ, ಒಂದಲ್ಲ ಒಂದು ರೀತಿಯಿಂದ ಒಂದು ಜನಾಂಗವನ್ನ, ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥದ್ದು, ಅವರಿಗಾಗಿ ವಿಶೇಷ ಯೋಜನೆ ಮಾಡುವಂಥದ್ದು ಮತ್ತು ಬಾಕಿ ಜನರನ್ನ ಅದಕ್ಕೆ ವಿರೋಧ ಮಾಡುವ ರೀತಿಯಲ್ಲಿ ಪ್ರತಿನಿತ್ಯ ಗಲಾಟೆ ನಡೆಯುವ ರೀತಿಯಲ್ಲಿ ಮಾಡುವಂಥದ್ದು ಸಿದ್ದರಾಮಯ್ಯನವರ ಚಾಲಿಯಾಗಿದೆ. ಒಂದು ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟರಿ ಆರಂಭ ಆಗಿದೆ. ಅಧಿಕಾರಕ್ಕಾಗಿ, ಕುರ್ಚಿಗಾಗಿ, ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ, ಇವರು ಯಾರೇ ಇರಲಿ ಶಿಕ್ಷೆ ಆಗ್ಬೇಕು. ಚೀಪ್ ರಾಜಕಾರಣ. ಯಾರನ್ನೋ ರಾಜೀನಾಮೆ ತಗೋಬೇಕು, ಅದಕ್ಕೆ ಹನಿ ಟ್ರಾಪ್ ಮಾಡಿಸು. ಯಾರಿಗೋ ಕುರ್ಚಿ ತಪ್ಪಿಸ್ಬೇಕು, ಅದಕ್ಕೆ ಹನಿ ಟ್ರಾಪ್ ಮಾಡಿಸು. ಯಾರಿಗೋ ಕುರ್ಚಿ ಕೊಡಿಸ್ಬೇಕು, ಅದಕ್ಕೆ ಹನಿ ಟ್ರಾಪ್ ಮಾಡಿಸಿ. ಏನಿದು? ನಾವೆಲ್ಲ ಹೋಗ್ತಾ ಇದೀವಿ? ನಮ್ ರಾಜ್ಯ ಎಲ್ಲ ಹೋಗ್ತಾ ಇದೆ? ಒಂದು ಸುಸಂಸ್ಕೃತ ರಾಜ್ಯ ನಮ್ದು, ವಿದ್ಯಾವಂತರ ರಾಜ್ಯ, ಬುದ್ಧಿವಂತರ ರಾಜ್ಯ ಅಂತ ಹೇಳ್ಕೊಂಡಿದ್ದಂಥದ್ದು ದೇಶ. ವರ್ಲ್ಡ್ಗೆ ನಾವು IT ಸಿಟಿ. ಇಂಥ ಹೆಸರಿರುವಂತ ಒಂದು ರಾಜ್ಯಕ್ಕೆ ಕಪ್ಪು ಮಸಿಯನ್ನ ಬಳಿಯುವಂತ ರಾಜಕಾರಣಿಗಳು ಹುಟ್ಕೊಂಡಿದ್ದಾರೆ. ಅವ್ರು ಯಾವ ಪಾರ್ಟಿ ನಂಗೆ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಇದಕ್ಕೆ ತನಿಖೆ ಆಗ್ಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ರಾಜಕಾರಣವನ್ನ ಈ ಕೆಳಮಟ್ಟಕ್ಕೆ ತಗೊಂಡೋಗೋದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಅದಕ್ಕಾಗಿ ಹನಿ ಟ್ರ್ಯಾಪ್ ಚರ್ಚೆ ಆಗಿದೆ. ರಾಜಣ್ಣ ಅವರು ಸ್ವತಃ ಒಪ್ಕೊಂಡಿದ್ದಾರೆ, ನನ್ನ ಮೇಲೇನೆ ಈ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಇದರ ತನಿಖೆ ಆಗ್ಬೇಕು ಮತ್ತು ಸತ್ಯಾಂಶ ಏನು ಅನ್ನುವಂಥದ್ದು ಹೊರಬರಬೇಕು. ಇದು ನನ್ನ ಆಗ್ರಹ ಇದೆ. ಈ ಮೀಸಲಾತಿ ಬರ್ತಾ ಇಲ್ಲ. ಇವತ್ತು ಯಾವ EWS ಬಡತನದ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು ಅನ್ನೋದಕ್ಕೆ ಎಲ್ಲರಿಗೂ, ಎಲ್ಲ ವರ್ಗಕ್ಕೆ ಅದು ಸಿಗುತ್ತೆ. ಆದ್ರೆ ಇದು ಧರ್ಮದ ಆಧಾರದಲ್ಲಿ ಕೊಡ್ತಾ ಇರುವಂತದ್ದು. ಬಡತನದ ಆಧಾರದಲ್ಲಿ ಅಥವಾ ಜಾತಿಯ ಆಧಾರದಲ್ಲಿ ಕೊಡುವಂಥದ್ದು ಯಾವತ್ತಾದ್ರೂ ಮಾಡುದು. ಬಡತನ ರೇಖೆಯಿಂದ ನಾವು ಮೇಲೆ ತರಲೇಬೇಕು ಅನ್ನಲ್ಲ ಒಂದು ದಿನ ಈ ದೇಶದ ಜನರನ್ನ. ಆದ್ರೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದೀರಿ, ದೇಶವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾವೆಂದು ಧರ್ಮದ ಆಧಾರದಲ್ಲಿ ಒಡೆದಿರ್ಲಿಲ್ಲ. ಎಷ್ಟು ಬೆಳೆದಾಯ್ತು ಕಳೆದ 10 ವರ್ಷದಲ್ಲಿ ಲೆಕ್ಕ ಹಾಕಿ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಘಟನೆ, ಯಾವುದೋ ತಪ್ಪು ಕಲ್ಪನೆಯಿಂದ ಮೊನ್ನೆ ನಾಗ್ಪುರದಲ್ಲಿ ಆಗಿದೆ, ಘಟನೆ ಆಗಿದೆ. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನ ಒಟ್ಟು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಮೋದಿ ಅವರು ಮಾಡಿದಂತ ಒಂದೇ ಒಂದು ಯೋಜನೆ ನೀವು ಜಾತಿಯ ಆಧಾರದಲ್ಲಿ ನಮ್ಗೆ ಹೇಳಿ, ಧರ್ಮದ ಆಧಾರದಲ್ಲಿ ಹೇಳಿ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಅದಕ್ಕೆ ಹುಳಿ ಹಿಂಡುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಒಂದು ಪಾಲಿಸಿಯನ್ನ ಇನ್ನು ಉಳಿದವರು ಮುಂದೆ ಅನುಸರಿಸಬಹುದು. ನಮ್ಗೆ ಗೊತ್ತಿಲ್ಲ ತೆಲಂಗಾಣ ಏನ್ ಮಾಡುತ್ತೆ ಗೊತ್ತಿಲ್ಲ. ವಿಧಾನ ಪರಿಷತ್ತಲ್ಲಿ 2 ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. DK ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು
ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸರಿ ಖಾಲಿ ಮುಕ್ಕು ತಂದಿದ್ದಾರೆ. ಆ ಖಾಲಿ ಮುಕ್ಕಲ್ಲಿ ಇದನ್ನೇ ಬರ್ಕೊಂತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರೆ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಅವ್ರು ಏನ್ ಬೇಕಾದ್ರೂ ತಿಳಿಸ್ಬೋದು, ನಾನು ಹೇಳಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿದೀನಿ, ಇದನ್ನ ಅವ್ರು ಹೇಳ್ಕೋಬಹುದು. ಆದ್ರೆ ಅವರು ಹೇಳಿರುವಂತದ್ದು ಇವತ್ತು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿದೆ. ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರು ಅದರಲ್ಲಿ ಎಲ್ಲರೂ ಬರಲ್ಲ, ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡುವುದಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಬದಲಾವಣೆ ಮಾಡಕ್ಕೆ ಯೋಚಿಸಬಹುದು ಅನ್ನುವಂತ ಮಾತನ್ನ ಅವರೇನು ಹೇಳಿದ್ದಾರೆ. ಇದು ದೇಶಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ, ಸಂವಿಧಾನಕ್ಕೆ ಅವ್ರು ಮಾಡ್ತಾ ಇರುವಂತ ಘೋರ ಅಪಚಾರ. ಇದನ್ನ ನಾವು ವಿರೋಧ ಮಾಡ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಯಾಕೆ ಸುಮ್ಮನೆ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅವರ ಎಜೆಂಡವನ್ನ ಡಿ ಕೆ ಶಿವಕುಮಾರ್ ಹೇಳಿರ್ಬೋದಾ? ಇದು ಇವತ್ತು ನಮ್ಮನ್ನು ಕಾಡ್ತಾ ಇರುವಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಬೇಕು. ಯಾಕೆಂದ್ರೆ 4% ಮೀಸಲಾತಿಯನ್ನು ತರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇತ್ತು, ಅವರು ಸುಮ್ಮನೆ ಆಗಿದ್ರು. ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು, ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು, ಕಾಂಗ್ರೆಸ್ಸಿನ ಬೆಂಬಲ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇದೆ. ವೋಟ್ ಬ್ಯಾಂಕಿಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯೋಕ್ಕೂ ನಾವು ಸಿದ್ಧ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಆಗ್ರಹ ಮಾಡ್ತೀನಿ, ತಕ್ಷಣ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ತಗೋಬೇಕು ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಕ್ಷಮೆಯನ್ನೇ ಯಾಚನೆ ಮಾಡಬೇಕು. ನಮ್ಮ ರಾಜ್ಯದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹಲವಾರು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಬಂದಿದ್ದೀರಿ. ಆದ್ರೆ ಇಂಥ ರಾಜಕಾರಣ, ಈ ಕೆಳಮಟ್ಟದ ರಾಜಕಾರಣ, ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರಾಜಕಾರಣ ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ, ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತರ ಹೇಳಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅವರಿಗೆ ಮಾತ್ರ 50% ಉನ್ನತ ಶಿಕ್ಷಣದ ಶುಲ್ಕದಲ್ಲಿ ಕಡಿತ, ಅವರಿರುವಂತ ಇಲ್ಲಿ ತನಕ ನಾವು ಕಂಡಿಲ್ಲ. ಇದು ಯಾವುದೇ ಮೊಹಲ್ಲದಲ್ಲಿ ಯಾರೇ ವಾಸ ಮಾಡ್ತಾ ಇದ್ರು ಕೂಡ ಎಲ್ಲಾ ಜಾತಿಯ ಜನ ಇರ್ತಾರೆ. ಕೆಲವು ಕಡೆ ಪರಿಷ್ಠ ಜಾತಿಯವರು ಹೆಚ್ಚಿರ್ಬೋದು, ಇನ್ನು ಕೆಲವು ಕಡೆ ಮುಸಲ್ಮಾನರು ಹೆಚ್ಚಿರ್ಬೋದು. ಆದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸಂಖ್ಯೆ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು. ಮೊದಲ ಬಾರಿಗೆ ಅವರು ವಾಸ ಮಾಡುವಂತ, ಅವರ ಸಂಖ್ಯೆ ಹೆಚ್ಚಿರುವಂತ ಮೊಹಲ್ಲಗಳಿಗೆ ಸಪರೇಟ್ ಹಣ, ಮೂಲಭೂತ ಸೌಕರ್ಯಕ್ಕೆ. ಈ ರೀತಿ ಹಲವಾರು ಯೋಜನೆಗಳನ್ನ ಕೇವಲ ಒಂದು ವರ್ಗಕ್ಕೆ ಕೊಟ್ರು. ಒಂದು ಭಾಗ ಮುಂದುವರೆದು ಮೊನ್ನೆ 2 ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮುಸಲ್ಮಾನರಿಗಾಗಿ, ಕಾಂಟ್ರಾಕ್ಟ್ ಮಾಡುವವರಿಗಾಗಿ 4% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ಸಂವಿಧಾನ ವಿರೋಧಿಯಾಗಿದೆ, ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧಿಯಾಗಿದೆ ಮತ್ತು 2 ಹೈಕೋರ್ಟ್ಗಳಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತ ಮಾಡಿದ್ದೇವೆ. 2004ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಥವಾ ತೆಲಂಗಾಣದಲ್ಲಿ ಈ ಪ್ರಯತ್ನವನ್ನ ಮಾಡಲಾಗಿತ್ತು. ತೆಲಂಗಾಣದ ಹೈಕೋರ್ಟ್ ಛೀಮಾರಿ ಹಾಕ್ತು ಮತ್ತು ಈ ಮೀಸಲಾತಿಯನ್ನ ತಡೆ ಮಾಡಿತು. ಇದೇ ರೀತಿ ಕಲ್ಕತ್ತಾದ ಹೈಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟ್ ಹೇಳ್ತು, ನೀವು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡುವಂತದ್ದು ಆತುರದ ನಿರ್ಧಾರ, ಇದನ್ನು ಮಾಡಕ್ ಹೋಗ್ಬೇಡಿ ಅಂತ ಛೀಮಾರಿ ಹಾಕ್ತು. ಇವತ್ತು ಎಲ್ಲಾ ಜಾಗಗಳಲ್ಲಿ ಕೂಡ ಯಾವುದೇ ಕಾಂಟ್ರಾಕ್ಟ್ ಕೆಲಸ ಇರ್ಬೋದು, ಅದರಲ್ಲಿ ಎಲ್ಲಾ ವರ್ಗದವರು ಇದ್ದಾರೆ.
ನಮ್ಮ ಕ್ಷೇತ್ರದಲ್ಲಿ ಕೂಡ ಮುಸಲ್ಮಾನ ಬಂಧುಗಳು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡ್ತಿದ್ದಾರೆ, ಮೀಸಲಾತಿಯಲ್ಲಿ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಬಲ್ರು, ಯಾರು ಪಾರದರ್ಶಕತೆಯಿಂದ ಮಾಡಬಲ್ರು ಮತ್ತು ಗುಣಮಟ್ಟತೆ. ಕೆಟಿಟಿಪಿ ಆಕ್ಟ್ ಅಂದ್ರೆ ಏನು? ಕೆಟಿಟಿಪಿ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ಮೀಸಲಾತಿಯನ್ನು ಸರ್ಕಾರ ಕೊಡ್ತಾ ಇದೆ. ಕೆಟಿಟಿಪಿ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ, ಗುಣಮಟ್ಟವನ್ನ ಕಾಪಾಡಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಪಾರದರ್ಶಕವಾಗಿರ್ಬೇಕು. ಇದು ಕೆಟಿಟಿಪಿ ಆಕ್ಟ್. ಅದಕ್ಕಾಗಿ ಕೆಟಿಟಿಪಿ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಕೊಡಕ್ಕೆ ಹೊರಟಿದೆ, ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ, ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ.